ಅಂಬೆ ಭೀಷ್ಮನ ಬೈದು ಕಂಬನಿ ತುಂಬಿ ಹೋದಳು ತಪಕ್ಕೆ. ಬಳಿಕ ಈ ಅಂಬಿಕೆಯ ನಂಬಲಿಕೆಯನು ರಮಿಸಿದನು ನೃಪಸೂನು. ಬೆಂಬಲಕ್ಕೆ ಕಲಿ ಭೀಷ್ಮನಿರೆ ಚತುರಂಬುಧಿಯ ಮಧ್ಯದ ನೃಪಾಲ ಕದಂಬವು ಈ ತಂಗಿದಿರೆ ಸಲಹಿದನು ಅಖಿಳ ಭೂತಳವ. ಇದು 38ನೇ ಪದ್ಯ. ಅಂಬೆ ಭೀಷ್ಮನ ಬೈದು ಕಂಬನಿ ದುಂಬಿ ಹೋದಳು ತಪಕ್ಕೆ. ಚೆನ್ನಾಗಿದೆ ಅಲ್ವಾ? ಭೀಷ್ಮನನ್ನು ಬೈತಾಳೆ. ಏಕೆ? ತನ್ನ ಕೆಲಸವನ್ನು ಸಾಧಿಸ್ಕೊಳ್ಳೋಕ್ಕಾಗಲಿಲ್ಲ, ಹಠವನ್ನು ಸಾಧಿಸ್ಕೊಳ್ಳೋಕ್ಕಾಗಲಿಲ್ಲ. ಪರಶುರಾಮರ ಕೈಲೇ ಆಗಲಿಲ್ಲ, ಇವಳ ಕೈಲಾಗತ್ತಾ? ಬೈದ್ಲು ಬೈದ್ಲು ಬೈದ್ಲು, ಬಾಯಿ ಸೋಲ್ತೋ ಏನೋ, ಕಣ್ಣಲ್ಲಿ ನೀರು ಸುರಿಯಿತು. ದುಃಖಿಸ್ತಾ ತಪಸ್ಸು ಮಾಡಿ ಹೇಗಾದರೂ ಮಾಡಿ ನನ್ನ ಸೇಡನ್ನು ತೀರಿಸ್ಕೋಬೇಕು ಅಂತ ಯೋಚನೆ ಮಾಡೋದು. ಹೀಗೆ ಆಕೆ ಆ ಕಡೆ ನಡೀತಿದ್ಲು. ಈ ಕಡೆ ಅಂಬಿಕೆ ಅಂಬಾಲಿಕೆಯರನ್ನು ಭೀಷ್ಮ ಮದುವೆ ಮಾಡಾಗಿದೆಯಲ್ಲ ಇವಾಗ. ಅಂಬಿಕೆ ಅಂಬಾಲಿಕೆಯರ ಜೊತೆ ಸಂತೋಷದಿಂದ ವಿಚಿತ್ರ ವೀರ್ಯ ರಾಜ್ಯಭಾರವನ್ನು ಮಾಡ್ತಾಯಿದ್ದಾನೆ. ಅವನೇ ಸಹಾಯಕ್ಕೆ ವೀರನಾದಂತಹ ಭೀಷ್ಮಾಚಾರ್ಯರು ಇದ್ದೇ ಇದ್ದಾರಲ್ವ. 4 ಸಾಗರಗಳಿಂದ ಆವೃತವಾದಂತಹ ಭೂಭಾಗದ ರಾಜರ ಸಮೂಹ ಅವನಿಗೆ ಎದುರಾಡಲಿಲ್ಲ ಅಂತ ಕವಿ ಹೇಳ್ತಾ ಇದ್ದಾನೆ. ಹಾಗೆ ಭೂಮಂಡಲವನ್ನೆಲ್ಲ ರಕ್ಷಿಸ್ತಾ ತುಂಬ ಸೊಗಸಾಗಿ ಈ ರಾಜ್ಯವನ್ನು ಆಳ್ತಾ ಇದ್ದಾನೆ. ಕೆಲಸ ಮಾಡ್ತಿರೋದು ಭೀಷ್ಮ, ರಾಜನಾಗಿರೋದು ವಿಚಿತ್ರ ವೀರ್ಯ. ಇಬ್ಬರು ಹೆಂಡ್ತೀರು ಅಂಬಿಕೆ ಅಂಬಾಲಿಕೆ. ಇಲ್ಲಿಗೆ ಸಂಧಿಯನ್ನು ಕುಮಾರ ಮುಗಿಸ್ತಾನೆ. ಅಂಬಿಕೆ ವಿಚಾರನ ತಿಳ್ಕೊಳ್ಳೋಣ ಹೇಳ್ತಾ ಇದ್ದೀನಿ. ಮುಂದಿನ 3ನೇ ಸಂಧಿಗೆ ನಾಳೆಯಿಂದ ಆರಂಭ ಮಾಡೋಣ. ನಮಸ್ಕಾರ. ಭೀಷ್ಮರು ಹುಟ್ಟಿನಿಂದಲೇ ಜ್ಞಾನಿಗಳು. ಜನ್ಮಾಂತರೇ ಕೃತಾಭ್ಯಾಸಾತ್ ಸ್ವಯಂ ತತ್ವಂ ಪ್ರಕಾಶತೆ. ಅಂದರೆ ಜೀವನದಲ್ಲಿಯೂ ಬ್ರಹ್ಮಚರ್ಯ ಯೋಗ ಬಲಗಳಿಂದ ಜ್ಞಾನವನ್ನು ಬೆಳೆಸಿಕೊಂಡವರು. ಪಿತುಷ್ಯತ ಗುಣಂ ಪುತ್ರ ಮತ್ತು ಉತ್ತಮ ಆತ್ಮಾನಾಖ್ಯಾತಃ ಎಂಬಂತೆ ತನ್ನ ಪರಮೋನ್ನತವಾದಂತಹ ಪರಾಕ್ರಮ, ಜ್ಞಾನ, ವೃತ್ತ, ಚಾರಿತ್ರಗಳಿಂದ ಚರಿತ್ರೆಯನ್ನು ಬೆಳಗಿಸಿದವರು ಇವರು ಅತಿರಥರು. ಕುರುವೀರರಲ್ಲಿ ಋಷಭಪ್ರಾಯರಾದ, ಮಹಾಪ್ರಾಜ್ಞರಾದ, ಮಹಾಧನುರ್ಧರರಾದಂತಹ ಮಹಾಸತ್ವ, ಜೊತೆಗೆ ನರವ್ಯಾಘ್ರ ಪುರುಷ ಶಭ ವೀರ ಶಿಖಾಮಣಿ ಇವರು. ರತಿಗಳಲ್ಲಿ ಸಿಂಹಪ್ರಾಯ, ಅದ್ಭುತ ಪರಾಕ್ರಮಿ, ಪುತ್ರೋತ್ತಮ, ಸ್ವಧರ್ಮ ನಿರತ, ಪರಿಶುದ್ಧ ವೇದಾಂಗ ತತ್ವಜ್ಞ, ಜೊತೆಗೆ ಶಾಂತ ಜಿತೇಂದ್ರಿಯ ವಿದ್ವಾಂಸರೂ ಕೂಡ ಇವರು. ಪ್ರವೃದ್ಧನಾದ ಪ್ರಲಯ ಪಾವಕನು ತನ್ನ ಪ್ರಜ್ವಲ ಜ್ವಾಲಾಜಿಹ್ವೆಗಳಿಂದ ಅರಣ್ಯಗಳನ್ನು ಕಬಳಿಸುವಂತೆ ವಿಶೋಲ್ಬಣನಾದ ಮಹಾನಾಗೇಂದ್ರನಂತೆ ಘೋರನಾಗಿ ಸೈನ್ಯ ಧ್ವಂಸ ಮಾಡಿದರು ಭೀಷ್ಮಾಚಾರ್ಯರು. ದುಷ್ಟ ಕ್ಷತ್ರಿಯ ವಿನಾಶಕ್ಕೆ ಪಣತೊಟ್ಟಿದ್ದ ಅರಿಭಯಂಕರನಾದ ಪರಶುರಾಮನೇ ಭೀಷ್ಮನನ್ನು ಗೆಲ್ಲಲು ಅಸಮರ್ಥನಾದ. ಇಂತಹ ಲೋಕೈಕ ವೀರ ಭೀಷ್ಮ ಧರ್ಮಕ್ಕೆ ಕಟ್ಟು ಬಿದ್ದು ರಾಜ್ಯಕ್ಕೆ ಆಸೆ ಪಡದೆ ಕೌರವ ಸೇನಾಪತಿಯಾಗಿ ಅವನ ಇಷ್ಟದಂತೆ ಪಾಂಡವರ ಮೇಲೆ ಕಾಳಗವನ್ನು ಮಾಡಿದ. ದೀರ್ಘಕಾಲ ಭೂಮಿಯಲ್ಲಿದ್ದು ಧರ್ಮಾತ್ಮನಾಗಿ, ತಂದೆಗೆ ಹಿತಕರನಾಗಿ, ಸ್ತ್ರೀಭೋಗರಹಿತನಾಗಿ, ಶಾಸ್ತ್ರವಿಧನಾಗಿ ತನ್ನ ಕರ್ಮ ಸವೆಸಿದಂತಹವನು ಈತ ರಾಜಸೂಯ ಯಾಗದಲ್ಲಿ ಕೃಷ್ಣ ದೇವರು ಎಂದು ಸಾರಿದವ. ಅವನ ಜೀವನದ ಸುದಿನ ಅದು. ವೈರಿ ಭಟಕುಲ ವಿಲಯ ರುದ್ರನಾಗಿ, ಅರಿಪಯೋನಿಧಿ ಒಡಬನಾಗಿ, ಕೌರವ ಪಡೆಗೆ ಭಾರಿಯ ವಜ್ರ ಪಂಜರನೆನಿಸಿದಂತಹ ಅಪ್ರತಿಹತವಾದ ಪರಾಕ್ರಮಿಯಾದಂತಹ ಈತ ಅಂಬೆ ಶಾಪ ಕೊಟ್ಟಿದ್ದರಿಂದ ಇವನ ಜೀವನ ಬೇರೆಯ ರೀತಿಯಲ್ಲೇ ಆಗಿತ್ತು. ಅಂಬೆ
ಯಾವಾಗ ಭೀಷ್ಮ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂದನೋ ನಿನ್ನ ಮೊಮ್ಮಕ್ಕಳಿಂದ ಬಿಟ್ಟ ಬಾಣಗಳಿಂದ ಸಾವಿಗೆ ಕಾರಣವಾಗಲಿ ಅಂತ ಹೇಳಿಬಿಟ್ಟಿದ್ದಾಳೆ. ಇನ್ನೊಂದು ವಿಚಾರ, ಗೋವಿಗೆ ಅಪಚಾರ ಮಾಡಿದರೆ ಸಂಸಾರ ಒಡೆಯತ್ತೆ ಎನ್ನುವ ಪಾಠವನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಕಾರಣ ಏನಪ್ಪ ಅಂದರೆ ಭೀಷ್ಮರಿಗೆ ಮೂಲದಲ್ಲಿ ವರಾಂಗಿ ಎನ್ನುವಳು ಹೆಂಡತಿ. ಈಗ ಆಕೆಯೇ ಅಂಬೆಯಾಗಿದ್ದಾಳೆ ಯಾವುದೋ ಶಾಪದಿಂದ. ಅವಳೇ ಮುಂದೆ ಶಿಖಂಡಿ ಕೂಡ ಆಗ್ತಾನೆ. ಭೀಷ್ಮನಂತಹ ಆದರ್ಶ ವ್ಯಕ್ತಿ ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಅಪೂರ್ವವೇ. ಅಂಥವರು ಮಾನವ ಕುಲವನ್ನೇ ಉದ್ಧಾರ ಮಾಡುವಂತಹವರು, ಅಜಾತ ಶತ್ರುಗಳು. ಅವಳು ಕೂಡ ವರಾಂಗಿ ಅಂಬೆಯಾಗಿ ಹುಟ್ಟಿದಾಳಲ್ಲ, ನಂದಿನಿ ಹಸುವನ್ನು ಗಂಡನಿಂದ ಕದಿಸಿದವಳು ಅವಳು. ಹಾಗಾಗಿ ಪತಿಸಂಗವಿಲ್ಲ, ವಿಯೋಗ, ವಿರಹ. ಇಂತಹ ಭೀಷ್ಮಾಚಾರ್ಯರು ಮುಂದೆ ಪ್ರತಿಜ್ಞೆಯನ್ನು ಮಾಡ್ತಾರೆ. ಶಸ್ತ್ರ ಕೆಳಗಿಟ್ಟವರೊಡನೆ, ಕೆಳಗೆ ಬಿದ್ದವರೊಡನೆ, ಓಡುತ್ತಿರುವವರ ಒಡನೆ, ಕವಚ ಧ್ವಜ ಇಲ್ಲದವರೊಡನೆ, ಶರಣಾಗತರಾದವರೊಡನೆ, ಸ್ತ್ರೀ ಹೆಸರುಳ್ಳವರೊಡನೆ, ಅಂಗವಿಕಲರೊಡನೆ, ಏಕಮಾತ್ರ ಪುತ್ರನಾಗಿರುವವರೊಡನೆ, ಅಮಂಗಲ ಸೂಚಕ ಚಿಹ್ನೆ ಉಳ್ಳ ಧ್ವಜವನ್ನು ಹೊಂದಿದವರ ಜೊತೆಯಲ್ಲಿ ನಾನು ಯುದ್ಧವನ್ನು ಮಾಡೋಲ್ಲ. ಮತ್ತೊಂದು ಪ್ರತಿಜ್ಞೆ, ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಹಿಡಿಸ್ತೇನೆ, ನಿತ್ಯ 10,000 ಕಿರೀಟ ಹೊತ್ತ ರಾಜರನ್ನು ಕೊಲ್ತೇನೆ, ಅರ್ಜುನನ ರಥ ಕೆಲವು ದೂರ ಹಿಂದಕ್ಕೆ ಹೋಗುವಂತೆ ಮಾಡ್ತೇನೆ. ಆದರೆ ಪಾಂಡವರನ್ನು ಕೊಲ್ತೀನಿ, ಪಾಂಡವರನ್ನು ಸೆರೆ ಹಿಡಿತೀನಿ ಎಂದು ಪ್ರತಿಜ್ಞೆಯ ಈ ಲಿಸ್ಟಿನಲ್ಲಿ ಇಲ್ಲ. ಕೊಲೆ ಮಾಡುವ ಕಾಂಟ್ರಾಕ್ಟ್ ತಗೊಂಡಿದ್ದಾರೋ ಅನ್ನುವ ರೀತಿಯಲ್ಲಿ ಯುದ್ಧವನ್ನು ಮಾಡ್ತಾರೆ ಅವರು. ಅವರ ಮನಸ್ಸು ಪಾಂಡವರದು, ಆಶೀರ್ವಾದ ಅವರಿಗೆ, ಆದರೆ ಶರೀರ ಕೌರವನಿಗೆ. ಹೀಗೆ ಶರೀರದ ಕೆಲಸ ಒಂದು ಕಡೆ, ಮನಸ್ಸಿನ ಕೆಲಸ ಮತ್ತೊಂದೆಡೆಗೆ. ಇಂತಹ ಭೀಷ್ಮ ಶತ್ರು ಭೀಕರನಾಗಿ ಕುರುಕ್ಷೇತ್ರ ಯುದ್ಧದ 18 ದಿವಸಗಳಲ್ಲಿ 10 ದಿನಗಳ ಪರ್ಯಂತ ಹೋರಾಡಿದವರು, ಮಾರಿಗೆ ಔತಣವಿತ್ತವರು. ರುದ್ರನ ಕಾಲಿಗೆ ಗೆಜ್ಜೆ ಕಟ್ಟಿ ಯಮನ ನರಕ ದ್ವಾರಗಳನ್ನು ತೆರೆಯಿಸಿ ರಣರಂಗದಲ್ಲಿ ಮಾರಣ ಹೋಮ ನಡೆಸಿದ ಎರಡೂ ಪಕ್ಷಗಳಿಗೆ ಸೀಮಾವೃಕ್ಷದಂತೆ ಇದ್ದಂಥವರು ಇವರು ಯುದ್ಧ ಮಾಡುವಾಗ ಎಷ್ಟು ನಷ್ಟ ಆಯಿತು ಅನ್ನುವಂತಹ ಒಂದು ವಿಚಾರ ಕೂಡ ನಮಗೆ ತಿಳಿತಾ ಬರುತ್ತೆ. ಪಾಂಡವರ ಕಡೆ ನಷ್ಟ ಆಗಿದ್ದು 100,000 ರಾಜರು ಮತ್ತು 10,000 ರಾಜರು, 5,000 ರಥ, ಜೊತೆಗೆ 14,000 ಪದಾತಿಗಳು, 1,000 ಆನೆ ಮತ್ತು 10,000 ಕುದುರೆ, 7 ಮಹಾರಥರು, ವಿರಾಟನ ತಮ್ಮ ಶತಾನೀಕ, ಉತ್ತರ, ಶ್ವೇತ, ಶಂಖ, ಇರಾವಂತ. ಮದವಾರಣ ರಾಜನ ಮೇಲೆ ಎರಗುವ ಮೃಗರಾಜನಂತೆ ಮುಕುಂದ ಗಂಗಾನಂದನನನ್ನು ಚಕ್ರಪಾಣಿಯಾಗಿ ಸಮೀಪಿಸಿದಾಗ ಕಾಲಚಕ್ರವನ್ನು ನಡೆಸುವ ನಾರಾಯಣನೇ ಲೋಕವನ್ನೇ ಸುಡುವ ಧೂಮಕೇತುವಿನಂತೆ ವಜ್ರಶೂಲಗಳನ್ನು ಹೆತ್ತು ಮೂಲಾಗ್ನಿಯಂತೆ ಬಂದ ಕೃಷ್ಣನನ್ನು ಭೀಷ್ಮಾಚಾರ್ಯರು ಪ್ರಾರ್ಥಿಸ್ತಾರೆ. ನೀ ದಿಟ ಕೊಲುವಡೆ ನಾ ಸಾವೇನೆ. ಕೃಷ್ಣ ನಾಚಿಕೆಯಿಂದ ಹಿಂತಿರುಗಿದ. ಭೀಷ್ಮರು 2ನೇ ಯಮನೋ ಕಾಲಾಂತಕ ರುದ್ರನೋ ಎಂಬಂತೆ ಯುದ್ಧವನ್ನು ಮಾಡ್ತಾರೆ. ಪ್ರಳಯ ತಾಂಡವ ನೃತ್ಯದಂತೆ ಇತ್ತು ಆ ಯುದ್ಧ ಅಂತ ವಿಮರ್ಶಕರು ಹೊಗಳ್ತಾ ಇದ್ದಾರೆ. ಎಂತಹ ವೀರ, ಎಂತಹ ಭಕ್ತ, ಎಂತಹ ನಿಲುವು! ತಾನು ಮಹಾರಥಿ ಎಂಬುದಕ್ಕಿಂತ ತಾನು ಭಕ್ತ ಎಂಬ ಹೆಮ್ಮೆ ಮೆರೆದಂಥವರು. ಭಕ್ತ ಭಗವಂತನನ್ನು ತನ್ನ ಅಧಿಕಾರವಾಣಿಯಿಂದ ನುಡಿದ. ಉದಾಹರಣೆಗೆ ಇಂತಹದ್ದು ಎಲ್ಲೂ ಸಿಗೋದಿಲ್ಲ. ತನ್ನ ಭಕ್ತಿಯ ಭಂಡಾರವೆಷ್ಟು ಎಂದು ತೋರಿಸಿದ. ಇದನ್ನೇ ಹೇಳ್ತಾನೆ, ಭಜಕಂ ದೈವದ ಭಕ್ತಿಯುಳ್ಳೊಡೆ ಭಟಂ ನಿರ್ಭೀತ ತಾನಾದವಂ. ಮತ್ತೊಂದು ಭೀಷ್ಮಾಚಾರ್ಯರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಸಾಯುವಾಗ ಆತತಾಯಿ ಅಂದರೆ ಮಹಾಪಾತಕಿ ಅಂತ ಒಪ್ಕೋತಾರೆ ಭೀಷ್ಮರು. 58 ದಿನಗಳ ಪರ್ಯಂತ ಮೈಗೆ ಚೇಳುಗಳು ಸದಾ ಕುಟುಕುವಂತೆ ಬಾಣಗಳು ಚುಚ್ತಾ ಇವೆ. ಕೆಳಗುರುಳಿಯೂ ಭೂಸ್ಪರ್ಶವಿಲ್ಲದೆ ಶರಶಯ್ಯೆಯಲ್ಲಿ ಮಲಗಿದಂತಹ ಧೀರ. ದ್ರೌಪದಿಗೆ ತನ್ನ ಮಾತಿನಿಂದಾದ ಅಪಚಾರಕ್ಕೆ ತಾವೇ ಹೀಗೆ ಶಿಕ್ಷೆ ವಿಧಿಸಿಕೊಂಡರೋ ಎನ್ನುವಂತೆ ಇತ್ತು.
ದ್ರೌಪದಿ ಬಂದು ಭೀಷ್ಮಾಚಾರ್ಯರನ್ನು ಕೇಳ್ತಾರೆ, ಧರ್ಮಜ ಸೋತ ಮೇಲೆ ನನ್ನನ್ನು ಒಡ್ಡಿದ, ಇದು ಸರಿಯೇ? ಭೀಷ್ಮಾಚಾರ್ಯರು ಹೇಳ್ತಾರೆ, ಇದು ಧರ್ಮ ಸೂಕ್ಷ್ಮವಾದುದರಿಂದ ನಾನು ವಿವೇಚಿಸಲು ಶಕ್ತನಲ್ಲ. ಆದರೆ ಧರ್ಮಜ ಪರಸ್ವ ಎನಿಸುವ ನಿನ್ನನ್ನು ಪಣಕ್ಕೆ ಏಕೆ ಒಡ್ಡುತ್ತಿದ್ದ? ಎಂಥ ಆಪತ್ತಿನಲ್ಲೂ ವಿವಾಹಿತ ಸ್ತ್ರೀ ಗಂಡನ ಆತ್ಮದ ಅರ್ಧ, ಇದು ವೇದ ಹೇಳುತ್ತದೆ. ವೇದೋಕ್ತ ಅಧಿಕಾರ ಗಂಡನಿಗಿತ್ತು. ಈ ಅಧಿಕಾರ ವ್ಯವಹಾರ ಮರ್ಯಾದೆಯಿಂದ ಹೋಗಲಾರದು ಅಲ್ಲವೇ ಎನ್ನುತ್ತಾರೆ. ತಾಯಿಯಿಂದ ಸೌಖ್ಯ ಕಾಣದೆ, ತಂದೆಯಿಂದ ರಾಜ್ಯ ವಂಚಿತರಾಗಿ, ಧೃತಿಗೆಡದೆ, ತ್ಯಾಗಕ್ಕೆಂದೇ ಬದುಕಿ ಸನಾತನ ಸಂಸ್ಕೃತಿಯ ವೀರ ಧ್ವಜವಾಗಿ ಬದುಕಿದವರು ಭೀಷ್ಮಾಚಾರ್ಯರು. ಇವರು ಉತ್ತರಾಯಣ ಬಂದ ಮೇಲೆ ಮಾಘ ಶುಕ್ಲ ಅಷ್ಟಮಿ ಮಧ್ಯಾಹ್ನ ರಥಸಪ್ತಮಿಯ ಮಾರನೆಯ ದಿವಸ ಭೀಮಾಷ್ಟಮಿ ಅಭಿಜಿನ್ ಮುಹೂರ್ತ ರೋಹಿಣಿ ನಕ್ಷತ್ರ ಅಂತಹದರಲ್ಲಿ ಅವರು ಭೀಷ್ಮರು ತಾವೇ ಪ್ರಾಣತ್ಯಾಗವನ್ನು ಮಾಡ್ತಾರೆ. ದುರಂತ ಪಾತ್ರ ಭೀಷ್ಮಾಚಾರ್ಯರದು. ಕ್ಷತ್ರಿಯನಾಗಿಯೂ ಜನಿಸಿಯೂ ಕ್ಷತ್ರಿಯ ಧರ್ಮ ಬಿಡದೆಯೇ ಆಚಾರ್ಯ ಎನ್ನಿಸಿಕೊಂಡಂಥವರು ಭೀಷ್ಮರು. ಶರೀರ ಯಾತ್ರೆಯು ಕರ್ಮಾಧೀನ, ಆತ್ಮಯಾತ್ರೆಯು ಈಶ್ವರಾಧೀನ ಅನ್ನುವ ಮಾತಿನಂತೆ ಭೀಷ್ಮಾಚಾರ್ಯರ ಮರಣ ಅಥವಾ ಪ್ರಾಣತ್ಯಾಗ ಕಡೆಯಲ್ಲಿ ಎಲ್ಲ ಧರ್ಮರಾಜನಿಗೆ ಪಟ್ಟಾಭಿಷೇಕ ಆದ ಮೇಲೆ ಆಗತ್ತೆ. ಇದು ಭೀಷ್ಮಾಚಾರ್ಯರ ಇತಿಹಾಸ. ಅನೇಕರಿಗೆ, ವ್ಯಾಖ್ಯಾನಕಾರರಿಗೆ ಈ ವಿಚಾರಗಳೆಲ್ಲ ಉಪಯೋಗಕ್ಕೆ ಬರಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಹೇಳಿದ್ದೀನಿ. ಈ ಕಥಾಭಾಗದಲ್ಲಿ ಇವೆಲ್ಲ ಬರಲ್ಲ. ಕಡೆಗೆ ಇರುವಂತಹ ಭೀಷ್ಮಾಚಾರ್ಯರ ಒಂದು ವಿಚಾರ, ಮಧ್ಯೆ ಮಧ್ಯೆ ಬರುವಂತಹ ವಿಚಾರಗಳು ಎಲ್ಲವನ್ನು ಕ್ರೋಢೀಕರಿಸಿ ಇಲ್ಲಿ ಹೇಳಿದೆ. ಇದು ನಿಜವಾಗ್ಲೂ ಕೂಡ ಎಲ್ರಿಗೂ ಉಪಯೋಗ ಆಗಲಿ ಅನ್ನುವ ಅಭಿಲಾಷೆಯಿಂದ ಮಾಡಿರುವಂಥದ್ದು. ನಮಸ್ಕಾರ.